ಹಲ್ಲೆಲೂಯ. ಪ್ರೀತಿಯ ದೇವರ ಮಕ್ಕಳೇ, ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಇನ್ನೂ ನಾವು ಆಶೀರ್ವಾದದಲ್ಲಿ ನಾವು ಹಾದು ಹೋಗ್ತಾ ಇಲ್ಲ? ಇನ್ನು ಯಾಕೆ ಕರೆಕ್ಟಾಗಿ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ? ಯಾಕೆ ದೇವರು ಕೊಟ್ಟಂಥ ವಾಗ್ದಾನವನ್ನು ನಾವು ಸ್ವಾತಂತ್ರ್ಯಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ? ಪ್ರತಿ ವರ್ಷವೂ ನಾವು ವಾಗ್ದಾನವನ್ನು ಹೊಂದಿಕೊಳ್ತೀವಿ, ಪ್ರತಿ ವರ್ಷನೂ ನಾವು ವಾಗ್ದಾನವನ್ನು ಹೊಂದಿಕೊಳ್ತೀವಿ. ಯಾವತ್ತಾದರೂ ಆ ವಾಗ್ದಾನಗಳನ್ನು ನಾವು ಪರಿಪೂರ್ಣವಾಗಿ ಸ್ವಾತಂತ್ರ್ಯಿಸಿಕೊಳ್ತಿದ್ದೀವ? ಹಲ್ಲೆಲೂಯ. ಯಾಕೆ ಇವತ್ತು ಸ್ವಂತ ಮಕ್ಕಳಲ್ಲೇ ಒಗ್ಗಟ್ಟಿಲ್ಲ? ಸ್ವಂತ ಸಭೆಯಲ್ಲಿ, ದೇವರ ಸಭೆ ಎನ್ನುವಂತ ಒಂದು ಸಭೆಯಲ್ಲಿ ಒಗ್ಗಟ್ಟಿಲ್ಲ. ಹಲ್ಲೆಲೂಯ. ಇದಕ್ಕೆಲ್ಲ ಕಾರಣ ಯಾರು? ಸೈತಾನ. ಹೊರಗಡೆಯಿಂದ ಜನರನ್ನ ತಂದ್ರೆ ಸಭೆಯನ್ನ ಒಡೆದಾಕುವುದಕ್ಕೆ ಸಾಧ್ಯವಿಲ್ಲ. ಸೇವಕರಿಗೆ ಇರುವಂತಹ ದರ್ಶನವನ್ನ ನೆರವೇರಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಳಗಡೆಯಿಂದಾನೆ ಸಭೆಯಲ್ಲಿ ಇರುವವರನ್ನೇ ನಾವು ಎಬ್ಬಿಸ್ತಿದ್ರೆ, ಸಭೆಯಲ್ಲಿ ಇರುವವರ ಮಧ್ಯದಲ್ಲೇ ಒಂದು ಹೊಟ್ಟೆ ಕಿಚ್ಚು, ಮತ್ತೆ ಜಗಳಗಳು, ವಾಕ್ವಾದಗಳು ಈ ರೀತಿ ತರುವುದಾದ್ರೆ ಅಲ್ಲಿ ಸಭೆ ಒಡೆದೋಗುತ್ತೆ. ಅಲ್ಲಿ ದೇವರ ಚಿತ್ತ ನೆರವೇರುವುದಕ್ಕೆ ಅಲ್ಲಿ ತಡೆ ಆಗುತ್ತೆ. ದೇವರು ಕ್ರಿಯೆ ಮಾಡುವುದಕ್ಕೆ ತಡೆ ಆಗುತ್ತೆ. ದೇವರು ಆಶೀರ್ವದಿಸೋದು ನಿಂತೋಗುತ್ತೆ. ಹಲ್ಲೆಲೂಯ. ಇದಕ್ಕೆ ಕರೆಕ್ಟಾಗಿ ಇದನ್ನ ತಿಳ್ಕೊಂಡಿರುವಂತ ಈ ಬಾಲಾಕ್ ಎಂಬಂತ ವ್ಯಕ್ತಿ ಅವನೇನ್ ಮಾಡ್ತಾನೆ ಗೊತ್ತಾ? ಈ ಬಿಲೆಯಾಮಿಗೆ ಕೂಲಿಯನ್ನ ಕೊಡ್ತಾನೆ. ನಾನು ನಿನಗೆ ಎಷ್ಟು ಬೇಕೋ ಕೊಡ್ತೀನಪ್ಪ. ಹಲ್ಲೆಲೂಯ. ನೀನು ಒಂದೇ ಒಂದು ಕಾರ್ಯ ಮಾಡು ಸಾಕು. ಹಲ್ಲೆಲೂಯ. ನೀನು ಒಂದೇ ಒಂದು ಕಾರ್ಯ ಮಾತ್ರ ಮಾಡಿದ್ರೆ ಸಾಕು. ನಿನಗೆ ಎಷ್ಟು ಬೇಕೋ, ನಿನಗೆ ಬೆಳ್ಳಿ ಬಂಗಾರ ವೈದ್ಯೂರ್ಯ ಎಲ್ಲ ನಿನಗೆ ಕೊಡ್ತೀನಿ. ನನ್ನ ರಾಜ್ಯದಲ್ಲಿ ಇರುವಂಥದ್ರಲ್ಲಿ ಅರ್ಧ ಪಾಲು ನಿಮಗೆ ಕೊಡ್ತೀನಿ. ನೀನೇನು ಮಾಡಬೇಡ. ಸುಮ್ಮನೆ ನಿಂತ್ಕೊಂಡು ಇಸ್ರಾಯೇಲ್ನ ಸುಮ್ಮನೆ ನಿನ್ನ ಬಾಯಿಂದ ಶಪಿಸು ಸಾಕು. ಹಲ್ಲೆಲೂಯ. ನೀನು ಶಪಿಸು ಸಾಕು, ಅಷ್ಟೇ ಮಾಡು, ಬೇರೆ ಏನು ಬೇಡ. ಹಲ್ಲೆಲೂಯ. ನಿನ್ನ ದೊಡ್ಡ ಶ್ರೀಮಂತನಾಗಿ ನಾನು ಮಾರ್ಪಡಿಸ್ಬಿಡ್ತೀನಿ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ಏನಾಗ್ತಾ ಇದೆ ಗೊತ್ತಾ? ನನಗೆ ತುಂಬ ದುಃಖ. ತುಂಬ ಕಡೆಗಳಲ್ಲಿ ಏನಾಗ್ತಾ ಇದೆ ಗೊತ್ತಾ? ಸಭೆಗಳು ಬೆಳೀತಾ ಇಲ್ಲ. ಯಾಕೆಂದ್ರೆ ಇವತ್ತು ದೇವರ ಸೇವಕರ ಕೊರತೆಗಳನ್ನು ಇದನ್ನು ನಾನು ಹೇಳಬಾರದು, ಆದರೆ ಪವಿತ್ರ ಆತ್ಮನು ಇಲ್ಲಿ ದುಃಖ ಪಡ್ತಾ ಇದ್ದಾರೆ. ಏನು ಗೊತ್ತಾ? ಸಭೆಗಳು ಇಲ್ಲಿ ಏನಾಗ್ತಾ ಇದೆ? ದೇವರ ಚಿತ್ತ ನೆರವೇರ್ತಾ ಇದೆ ಇಲ್ವಾ? ಇದನ್ನು ನೀವು ತಿಳ್ಕೋಬೇಕು. ಅದಕ್ಕಾಗಿಯೇ ಪವಿತ್ರಾತ್ಮನು ಇವತ್ತು ತುಂಬ ಭಾರದಿಂದ ಇವತ್ತು ಮಾತನಾಡ್ತಾ ಇದೆ. ನಿಜವಾಗ್ಲೂ ನಾನು ಬಂದು ಇಲ್ಲಿ ವಾಕ್ಯ ನಾನು ಬಂದು ರೆಡಿ ಮಾಡ್ಕೊಂಡೇ ಬಂದಿಲ್ಲ. ಪಾಸ್ಟರ್ ಕರೆದಾಗ ನಾನು ಹೇಳ್ದೆ ನಾನು ಬರ್ತೀನಿ ಅಂತ. ಆದರೆ ಏನು ಗೊತ್ತಾ, ನಿನ್ನೆ ಒಂದು ಕಡೆ ಸೇವೆಗೆ ಹೋಗಿದ್ದೆ. ನಾನು ಬಂದು ಈ ಭಾನುವಾರ ದೇವರ ಚಿತ್ತ ಎಲ್ಲಿದೆ ಅಲ್ಲಿ ಮಾತನಾಡೋಕ್ಕೆ ಬೇಕಾಗಿರುವಂಥ ವಾಕ್ಯವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಬೇರೆ ಒಂದು ಬೈಬಲ್ ನಿನ್ನೆ ಒಂದು ಕಡೆ ನಾನು ಮೀಟಿಂಗ್ ಹೋಗಿದ್ದೆ. ಅಲ್ಲಿಗೆ ಏನು ಮಾತಾಡಬೇಕು ಅಂತ ಹೇಳಿ ನಾನು ಆ ಒಂದು ವಾಕ್ಯಗಳನ್ನ ಆ ಒಂದು ಪೇಪರನ್ನು ಬರೆದು ನಾನು ಅದರಲ್ಲಿ ಇಟ್ಕೊಂಡು ಹೋಗ್ಬಿಟ್ಟಿದ್ದೆ. ಇಲ್ಲಿ ಬಂದು ಇವತ್ತು ನಾನು ಮಾತಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದು ಹುಡುಕ್ತೀನಿ, ಅದು ಇಲ್ಲವೇ ಇಲ್ಲ. ಅರೆ ನಾನು ಬರುವಾಗಲೇ ಗಾಡಿಯಲ್ಲಿ ಬರ್ತಾ ಇರುವಾಗಲೇ ನಾನು ಯಾವಾಗಲೂ ಪ್ರೇಯರ್ಗೆ ಬರುವಾಗ ಎಲ್ಲಿ ಹೋದ್ರೂ ಸರಿ ಸೇವೆಗೆ ದೇವರ ಹತ್ರ ಕೇಳ್ತಾ ಇರ್ತೀನಿ, ದೇವರೇ ಇವತ್ತು ನೀನು ಕ್ರಿಯೆ ಮಾಡಬೇಕು, ನೀನೇ ಮಾತನಾಡಬೇಕು, ನಿನ್ನ ಚಿತ್ತ ನೆರವೇರಬೇಕು, ಪವಿತ್ರಾತ್ಮ ನಿನ್ನ ಹತೋಟಿಯಲ್ಲಿ ತೆಗೆದುಕೋಬೇಕು ಅಂತ. ಹಲ್ಲೆಲೂಯ. ಇವತ್ತು ನಾನು ಏನು ಪ್ರಿಪೇರ್ ಮಾಡಿಲ್ಲ, ನಾನು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರೇ ನಾನು ಏನು ಮಾತಾಡಬೇಕು ಗೊತ್ತಿಲ್ಲ. ನಾನು ಮೆಸೇಜ್ ಪ್ರಿಪೇರ್ ಮಾಡಿರೋದು ಅದು ಮಿಸ್ ಆಗಿದೆ. ಇವಾಗ ನಾನು ಎಲ್ಲಿಗೆ ಓದಬೇಕು, ಏನು ಮಾತಾಡಬೇಕು ಮನಸ್ಸಲ್ಲಿದೆ. ತುಂಬ ಹಳೆ ಪ್ರಸಂಗಗಳೆಲ್ಲ ತುಂಬ ಇದೆ, ನಾನು ಅದನ್ನೇ ಮಾತಾಡ್ಬೋದು. ಆದರೆ ಅದು ಮಾತಾಡಿದರೆ ದೇವರ ಚಿತ್ತ ನೆರವೇರುವುದಿಲ್ಲ. ಹಲ್ಲೆಲೂಯ. ಅದಕ್ಕೆ ಇವತ್ತು ದೇವರು ಸಭೆಗೆ ಮಾತನಾಡಬೇಕಾಗಿರುವಂಥ ಕಾರ್ಯಗಳನ್ನು ತುಂಬ ಭಾರದಿಂದ ದೇವರು ಮಾತಾಡ್ತಾ ಇದ್ದಾರೆ. ಯಾಕೆ? ಇನ್ನು ನಾವು ಒಂದು ವಾರದ ನಂತರ ನಾವು ಹೊಸ ವರ್ಷದಲ್ಲಿ ಕಾಲಿಡಲಿಕ್ಕಿದ್ದೇವೆ.
ಇದೇ ರೀತಿಯಲ್ಲಿ ನಾವು ಪ್ರತಿಯೊಂದು ವರ್ಷವೂ ನಾವು ಹೊಸ ವರ್ಷ ಆದು ಹೋಗ್ತಾನೆ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಯೇಸು ಕ್ರಿಸ್ತನ ಬರೋಣಕ್ಕೆ ನಾವು ಹತ್ರವಾಗ್ತಾ ಇದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಿ? ಇವತ್ತು ಸಭೆಗಳು ಬೆಳೀತಾ ಇದೆಯಾ? ಇಲ್ಲ. ಇವತ್ತು ಏನಕ್ಕೆ ಕಾರಣ? ಇವತ್ತು ಸೇವಕರ ಕೊರತೆಗಳನ್ನು ಅರಿತುಕೊಂಡು ಕೆಲವರು ಏನು ಮಾಡ್ತಾರೆ ಗೊತ್ತಾ? ಸೇವಕರುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸೇವೆ ಮಾಡುವುದಕ್ಕೆ ಅವರಿಗೆ ಕೊಡಬೇಕಾಗಿರುವಂಥ ಹಣವನ್ನು ಅಥವಾ ಆರ್ಥಿಕವಾದಂಥ ವಿಷಯಗಳನ್ನು ಇವತ್ತು ತನ್ನ ಪ್ರಯೋಜನಕ್ಕಾಗಿ, ತನ್ನ ಒಂದು ಹೆಸರು ಪ್ರತ್ಯಾಕಿಗೆ ಬರಬೇಕೆಂಬುದಾಗಿ ಅನಿಸಿಕೊಂಡು ಇವತ್ತು ಸೇವಕರುಗಳನ್ನ ದುರುಪಯೋಗ ಮಾಡ್ಕೊಳ್ತಾರೆ. ಅವ್ರಿಗೆ ಭಿಕ್ಷೆ ಹಾಕುವಂಥ ರೀತಿಯಲ್ಲಿ ಅವ್ರಿಗೆ ಕೊಟ್ಟು ವಂಚನಿಸ್ತಾ ಇದ್ದಾರೆ. ಇಲ್ಲಿ ಬಿಲಿಯಾಮನ್ ಒಂದು ಉದಾಹರಣೆ. ಯಾಕೆ? ಇವತ್ತು ಸೇವಕರುಗಳಿಗೆ ತುಂಬ ಕೊರತೆಗಳಿದೆ. ಅದು ಯಾರ ಮಧ್ಯದಲ್ಲೂ ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸೇವಕರು ಅಂತಂದರೆ ನಿಮ್ಗೆ ತಿಳ್ಕೊಬೋದು, ಇಲ್ಲೆಲ್ಲ ಬಂದು ಜುಮ್ ಅಂತ ಡ್ರೆಸ್ಗಳು ಹಾಕ್ಕೊಂಡು ನಿಂತ್ಕೊಳ್ತಾರೆ, ಕೋಟ್ ಹಾಕ್ಕೊಂಡು ನಿಂತ್ಕೊಳ್ತಾರೆ. ಒಂದು ಕೋಟ್ ತಗೊಳ್ಳೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ನಮಗೆ ಗೊತ್ತು. ಒಂದು ಒಳ್ಳೆ ಡ್ರೆಸ್ ಹಾಕ್ಕೋಬೇಕು ಅಂದರೆ ನಾವು ಎಷ್ಟು ಕಷ್ಟಪಡ್ತೀವಿ ಅದು ನಮಗೆ ಗೊತ್ತು. ಹಲ್ಲೆಲೂಯಾ. ಪವಿತ್ರಾತ್ಮನು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇದು ನಮ್ಮ ಒಂದು ಪ್ರಯೋಜನಕ್ಕಾಗಿ ನಾನು ಮಾತಾಡ್ತಾ ಇಲ್ಲ. ಪವಿತ್ರಾತ್ಮನು ಇವತ್ತು ಸಭೆಯ ಜೊತೆಯಲ್ಲಿ ಸೇವಕರುಗಳು ಇವತ್ತು ಲೋಕದಲ್ಲಿ ದೇವರಿಂದ ಆರಿಸಲ್ಪಟ್ಟಿರುವಂತಹ ಸೇವಕರುಗಳು ಮತ್ತೆ ದೇವರಿಂದ ಆರಿಸಲ್ಪಟ್ಟಿರುವಂತಹ ಪ್ರತ್ಯೇಕವಾದಂತಹ ಸಭೆಯ ಮಕ್ಕಳೊಂದಿಗೆ ದೇವರು ಮಾತನಾಡ್ತಾ ಇದ್ದಾರೆ. ಸೇವಕರು ಅಂತಂದ್ರೆ ಭಿಕ್ಷುಕರಲ್ಲ. ಸೇವಕರು ಅಂತಂದ್ರೆ ನಾವು ಉಪಯೋಗಿಸಿಕೊಳ್ಳುವಂತ ಒಂದು ಪಾತ್ರೆ ಅಲ್ಲ. ದೇವರ ಕೈಯಿಂದ ಉಪಯೋಗಿಸಲ್ಪಡುವಂತ ಇದು ಒಳ್ಳೆಯ ಪಾತ್ರೆಯಾಗಿದ್ದಾರೆ ಸೇವಕರು. ಹಲ್ಲೆಲೂಯಾ. ಇಲ್ಲಿ ಇವನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಬಿಲೆಯಾಮನಿಗೆ ಇವತ್ತು ತುಂಬಾ ದುಡ್ಡು ಬೇಕು, ಕೊರತೆ. ಅದನ್ನ ಇಲ್ಲಿ ಬಾಲಾಕು ದುರುಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಅಪ್ಪ, ನೀನು ಶ್ರೀಮಂತನಾಗ ಮಾಡ್ತೀನಿ, ಇನ್ನು ಒಂದೇ ಒಂದು ಕಾರ್ಯ ಮಾಡು, ಇಸ್ರಾಯೇಲನ್ನು ಶಪಿಸು ಸಾಕು. ಸಭೆಯನ್ನು ನೀನು ಶಪಿಸು. ಇವತ್ತು ದೇವರ ಆತ್ಮ ತುಂಬ ದುಃಖ ಪಡ್ತಾ ಇದ್ದಾರೆ. ಇವತ್ತು ಸಭೆ ಅದಕ್ಕೆ ಬೆಳೀತಾ ಇಲ್ಲ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ. ಒಬ್ಬರ ಮೇಲೆ ಇನ್ನೊಬ್ರು ದೂರ ಹೇಳೋದು. ಹಲ್ಲೆಲೂಯಾ. ಬಿಲೆಯಾಮನು ಬರ್ತಾನೆ. ಯಾಕೆ? ಅವನಿಗೆ ಕೊರತೆ. ಇವತ್ತು ತುಂಬ ಸುಳ್ಳು ಪ್ರವಾದಿಗಳು ಇವತ್ತು ಜಾಸ್ತಿ ಆಗಿದೆ. ಸುಳ್ಳು ಬೋಧನೆಗಳು ಜಾಸ್ತಿ ಆಗಿದೆ. ಈ ಜನರಿಗೆ ಏನು ಗೊತ್ತಾ? ಹೋದ್ರೆ ಅದ್ಭುತ ನಡಿಬೇಕು, ಹೋದ್ರೆ ಅದು ಸುಳ್ಳೋ ನಿಜಾನೋ ನಮಗಾಗಿ ನಾವು ಸಂತೋಷ ಪಡುವಂಥ ರೀತಿಯಲ್ಲಿ, ನಾವು ಖುಷಿ ಪಡುವಂಥ ರೀತಿಯಲ್ಲಿ ಒಂದು ಪ್ರವಾದನೆ ನುಡಿದ್ಬಿಟ್ರೆ ಸಾಕು. ಅಪ್ಪ, ಅವರೇ ದೊಡ್ಡ ಸೇವಕರು, ಅವರೇ ಅವಳ ದೇವ್ರು ನಮ್ಮೊಂದಿಗೆ ಅದು ಸುಳ್ಳ ನಿಜಾನ ಗೊತ್ತಿಲ್ಲ. ಇವತ್ತು ಅದಕ್ಕಾಗಿನೇ ಇವತ್ತು ಸಭೆಗಳನ್ನ ತುಂಬಾ ಜನ ಏನ್ ಮಾಡ್ಕೊಳ್ತಾರೆ ಗೊತ್ತಾ? ಸಭೆಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ದೇವರ ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ತಾರೆ. ಎಲ್ಲಿ ನೋಡಿದ್ರೆ ಇವತ್ತು ಪ್ರವಾದಿ 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 ಅಂತ ಪೋಸ್ಟರ್ಗಳು ನೀವು ನೋಡಿ, ಪ್ರಾಫಟ್ 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 ಅವ್ರಿಗೆ ಅವರೇ ಹಾಕೊಳ್ತಾರೆ ಪ್ರವಾದಿ. ಆದರೆ ನಿಜವಾಗಿ ಪ್ರವಾದನೆ ವರ ಇದೆಯೋ ಇಲ್ಲವೋ ಗೊತ್ತಿಲ್ಲ. ನಿಜವಾದ ಪ್ರವಾದಿಗಳು ಯಾರು ನಾನೊಂದು ಪ್ರವಾದಿ ಅಂತ ಹೇಳ್ಕೊಳ್ಳೋದಿಲ್ಲ. ಜನರು ಹೇಳ್ತಾರೆ ಇವರು ಪ್ರವಾದಿ ಅಂತ, ಆದ್ರೆ ಅವ್ರಿಗೆ ಅವರೇ ಪ್ರವಾದಿ ಅಂತ ಯಾರು ಹೇಳ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಇವತ್ತಿಲ್ಲಿ ಬಾಲ ಬಂದು ಬಿಲೆಯಾಮನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಯಾಕೆ? ದೇವರ ಮಕ್ಕಳನ್ನ ಶಪಿಸುವುದಕ್ಕಾಗಿ. ಹಲ್ಲೆಲೂಯಾ. ಇವನಿಗೂ ಕೊರತೆ. ನಾನು ಹೇಳಿದ್ರೆ ನನಗೆ ಊಟ ಸಿಗುತ್ತೆ, ನನಗೆ ಐಶ್ವರ್ಯ ಸಿಗುತ್ತೆ, ನಾನು ಶ್ರೀಮಂತನಾಗ್ತೀನಿ, ಬೇರೆ ದಾರಿ ಇಲ್ಲ. ಹೋಗ್ತಾನೆ. ಆದರೆ ದೇವರು ಹೇಳ್ತಾರೆ, ಅಪ್ಪ, ದೇವರು ಹೇಳ್ತಾರೆ ಬಾಲಾಕ ಬಿಲೆಯಾಮನಿಗೆ, ನೀನು ಹೋಗು ಬಾಲಾಕ, ನೀವು ಹೋಗಿ ಇದನ್ನು ಫುಲ್ಲ ನಾನು ವಿವರಿಸೋದಕ್ಕೆ ನನಗೆ ಸಮಯ ಸಾಕಾಗೋದಿಲ್ಲ. ಅದರಿಂದ ನೀವು ಹೋಗಿ ಈ ಅರಣ್ಯಕಾಂಡ ಪುಸ್ತಕ ಫುಲ್ಲಾಗಿ ನೀವು ಸಮಯ ಸಿಗುವಾಗ ಓದಿ. ಹಲ್ಲೆಲೂಯಾ. ಪ್ರತ್ಯೇಕವಾಗಿ ಈ ಅಧ್ಯಾಯವನ್ನು ಓದಿ. 20ರಿಂದ ನೀವು 24 ಫುಲ್ಲು 25ವರೆಗೂ ಓದ್ರಿ, ನಿಮಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನೀನು ಹೋಗು, ಅವನು ಕರೀತಾನಲ್ಲ, ಹೋಗು,
ಆದರೆ ಅವನು ಹೇಳುವಂಥ ಮಾತನ್ನ ನೀನು ಹೇಳಬಾರ್ದು. ಅವನು ಯಾವ ಮಾತನ್ನ ಅವನು ಬಂದು ಬಯಸ್ತಾನೋ ಆ ಮಾತನ್ನ ನೀನು ನುಡಿಬಾರದು. ಯಾಕೆ? ಇಸ್ರಾಯೇಲರು ಸಾಧಾರಣವಾದಂಥ ವ್ಯಕ್ತಿಗಳಲ್ಲ, ಸಾಧಾರಣವಾದಂಥ ಜನರಲ್ಲ, ಸಭೆ ಸಾಧಾರಣವಾದಂಥ ಏನು ಸಭೆ ಅಲ್ಲ. ಇದು ದೇವರಿಂದ ಆರಿಸಲ್ಪಟ್ಟಿರುವಂಥ ಸಭೆ. ನೀವೆಲ್ಲರೂ ದೇವರಿಂದ ಆರಿಸಲ್ಪಟ್ಟಿರುವಂಥ ಏನು ಪ್ರಜೆಗಳು. ನೀವೆಲ್ಲರೂ ದೇವರಿಂದ ಆರಿಸಲ್ಪಟ್ಟಿರುವಂಥ ಏನು ಲೋಕಕ್ಕೆ ಬೆಳಕು ಕೊಡುವಂಥ ಬೆಳಕು. ಆದ್ರೆ ಸೈತಾನನ ಕ್ರಿಯೆ ಏನು ಗೊತ್ತಾ? ಸೈತಾನನ ಕೃತಂತ್ರ ಏನು ಗೊತ್ತಾ? ನಿಮ್ಮನ್ನೆಲ್ಲ ಕತ್ತಲಲ್ಲಿ ಇರಿಸಬೇಕು. ನೀವು ಬೆಳಕಾಗಿ ಮಾರ್ಪಡಬಾರದು. ಸಭೆಗೆ ಒಂದು ಶಾಪಗ್ರಸ್ತರಾಗಿರಬೇಕು. ಸಭೆ ಬೆಳೆಯದೇ ಇರುವುದಕ್ಕೆ ಕಾರಣರಾಗಿರಬೇಕು. ಆದರೆ ದೇವರು ಹೇಳ್ತಾರೆ, ನೀವೆಲ್ಲರೂ ಏನು ಪ್ರಜ್ವಲಿಸಬೇಕು, ನೀವೆಲ್ಲರೂ ಲೋಕಕ್ಕೆ ಬೆಳಕಾಗಿರಬೇಕು, ನೀವೆಲ್ಲರೂ ಆಶೀರ್ವಾದವಾಗಿರಬೇಕು. ಯಾಕಂದ್ರೆ ನೀವು ಆಶೀರ್ವದಿಸಲ್ಪಡುವುದಕ್ಕಾಗಿ ನೀವು ಕರೆಯಲ್ಪಟ್ಟವರು, ಸಂತೋಷವಾಗಿ ಇರುವುದಕ್ಕಾಗಿ ಕರೆಯಲ್ಪಟ್ಟವರು. ದೇವರು ಏನು ಈ ಲೋಕದಲ್ಲಿ ಏನೆಲ್ಲ ಏನು ನಮಗಾಗಿ ಇಟ್ಟಿದ್ದಾರೋ ಅದನ್ನೆಲ್ಲ ಅನುಭವಿಸುವುದಕ್ಕಾಗಿ ಆರಿಸಲ್ಪಟ್ಟವರು, ಶಾಪದಿಂದ ಬಿಡಿಸಲ್ಪಟ್ಟವರು, ಕಣ್ಣೀರಿಂದ ಬಿಡಿಸಲ್ಪಟ್ಟವರು, ವೇದನೆಯಿಂದ ಬಿಡಿಸಲ್ಪಟ್ಟವರು. ನಾವು ಲೋಕದವರಲ್ಲ, ನಾವು ಲೋಕಕ್ಕೆ ಸೇರಿದವರಲ್ಲ. ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾರೆ, 17ನೇ ಅಧ್ಯಾಯದಲ್ಲಿ ಆ ವಾಕ್ಯವನ್ನು ನಾವು ಓದೋಣ. ನಾವು ಈ ಲೋಕದಲ್ಲಿ ಇದ್ದರೂ ಕೂಡ ನಾವು ಈ ಲೋಕದವರಲ್ಲ ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯ. ಯೋಹಾನ 17ನೇ ಅಧ್ಯಾಯ. ಆಮೇಲೆ ಎಷ್ಟನೇ ವಾಕ್ಯ ಅದು? 17ರಲ್ಲಿ 16 ಓದಿ. ಯೇಸು ಕ್ರಿಸ್ತನು ಲೋಕದವರು ಅಲ್ಲದೆ ಇರುವ ರೀತಿಯಲ್ಲಿ ಇವರು ಕೂಡ ಲೋಕದವರಲ್ಲ. ಹಲ್ಲೆಲೂಯ. ಇಲ್ಲಿ ಏನು ಇಸ್ರಾಯೇಲರನ್ನು ಆಶೀರ್ವದಿಸುವುದೇ ದೇವರಿಗೆ ಏನು ಚಿತ್ತವಾಗಿದೆ. ಇಸ್ರಾಯೇಲರು ಶುಭವಾಗಿರುವುದೇ ದೇವರ ಚಿತ್ತವಾಗಿದೆ. ಹಲ್ಲೆಲೂಯ. ಇವಾಗ ಯೇಸು ಕ್ರಿಸ್ತನು ಹುಟ್ಟುವಾಗ ಸೈತಾನನ ಕ್ರಿಯೆ ಹೇಗಿತ್ತು? ಯೇಸು ಕ್ರಿಸ್ತನು ಹುಟ್ಟಿದ್ರೆ ಇಡೀ ಲೋಕಕ್ಕೆ ಬೆಳಕು ಬರುತ್ತೆ, ಇಡೀ ಲೋಕವ ರಕ್ಷಣೆಯಲ್ಲಿ ಬರುತ್ತೆ, ಇಡೀ ಲೋಕವು ರಕ್ಷಿಸಲ್ಪಡುತ್ತೆ. ಪಾಪದಿಂದ ಬಿಡಿಸಲ್ಪಟ್ಟು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರ್ತಾರೆ, ದೇವರ ಮಕ್ಕಳಾಗಿ ಮಾರ್ಪಟ್ಟು ಬಿಡ್ತಾರೆ. ಅದರಿಂದ ಈ ಯೇಸು ಬರಬಾರದು, ಯೇಸು ಈ ಲೋಕದಲ್ಲಿ ಇರಬಾರದು. ಅದಕ್ಕೆ ನೀವು ನೋಡ್ರಿ, ಯೇಸು ಕ್ರಿಸ್ತನು ಹುಟ್ಟುವಾಗ ಹೇರೋದ್ ರಾಜ ಏನ್ ಮಾಡ್ದ? 2 ವಯಸ್ಸು ಒಳಗಡೆ ಇರುವಂತ ಎಲ್ಲ ಮಕ್ಕಳನ್ನ ಕೊಂದಾಕು. ಪ್ರೀತಿಯ ದೇವರ ಮಕ್ಕಳೇ, ನಾವು ಒಂದು ಕಾರ್ಯವನ್ನ ತಿಳ್ಕೋಬೇಕು. ದೇವರು ನಮ್ಮಲ್ಲಿ ಒಂದು ಉದ್ದೇಶವನ್ನ ಇಟ್ಟಿದ್ದಾರೆ. ನೀವು ಇಲ್ಲಿರುವುದಕ್ಕೆ ಒಂದು ಉದ್ದೇಶ ಇದೆ. ನೀವು ಸುಮ್ಮನೆ ಬಂದಿಲ್ಲ. ನಾವಿಲ್ಲಿ ಬಂದು ಸೇವಕರಾಗಿ ಕುಳಿತಿರುವುದು ಸುಮ್ಮನೆ ಅಲ್ಲ. ದುಡ್ಡು ಮಾಡಬೇಕು ಅಂತ ಅಲ್ಲ, ಶ್ರೀಮಂತರಾಗಬೇಕು ಅಂತ ಅಲ್ಲ. ನಾವೇ ನಮಗಿರೋದೆಲ್ಲ ಬಿಟ್ಟು ಬಂದಿದ್ದೀವಿ. ದೇವರು ನಮಗೆ ಏನೆಲ್ಲ ಬಿಡಬೇಕು ಅಂತ ಹೇಳಿದಾರೆ ಅದನ್ನೆಲ್ಲ ಬಿಟ್ಟು ಬಂದಿದ್ದೀವಿ. ಬರೀ ಕೈಯಿಂದ ಬಂದಿದ್ದೀವಿ. ಇವತ್ತು ಹಾಕೊಂಡಿರುವಂತ ಬಟ್ಟೆ, ತಿನ್ನುವಂತ ಊಟ ಎಲ್ಲ ದೇವರು ಕೊಟ್ಟಿರೋದು. ಹಲ್ಲೆಲೂಯಾ. ಅದರಿಂದ